ಕಲ್ ಕರೆ ಸೋ ಆಜ್ ಕರೆ ಸೋ ಅಭಿ ಕರ್. ಇದರ ಅರ್ಥ ನಾಳೆ ಮಾಡೋದನ್ನು ಇವತ್ತು ಮಾಡಿ, ಇವತ್ತು ಮಾಡೋದನ್ನು ಈಗಲೇ ಮಾಡಿ ಅಂತ 13ನೇ ಶತಮಾನದಲ್ಲಿ ಸಂತ ಕಬೀರ್ ದಾಸ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಒಂದು ಕವಿತೆ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನವೋದಯ ಮ್ಯಾಥ್ಸಲ್ಲಿ ಒಂದು 20 ಚಾಪ್ಟರ್ ಇದೆ. 20 ಚಾಪ್ಟ್ರಲ್ಲಿ ಟೇಬಲ್ಸು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಪ್ರೈಮ್ ನಂಬರು ಮತ್ತು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟು, ಶೇಪ್ಸು ಮತ್ತು ಡಿವಿಸಿಬಿಲಿಟಿ ರೂಲ್ ಬರುತ್ತೆ. ಮುಂದೆ ಬರೋ ಇವೆಲ್ಲ ಫಾರ್ಮುಲಾಸನ್ನೆಲ್ಲ ನಾನು ಕಂಪೈಲ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕಂಪೈಲ್ ಮಾಡಿ ಅದನ್ನು ಬರೆದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ಆ ಲಿಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಪ್ರಿಂಟ್ ತೆಗೆದು ಪ್ರತಿದಿನ ಪೇರೆಂಟ್ಸ್ ಎಲ್ಲ ನ್ಯೂಸ್ ಪೇಪರ್ ಕೂತ್ಕೊ ಓದ್ತಾ ಇರ್ತಾರಲ್ಲ, ಅದೇ ರೀತಿ ಪ್ರತಿದಿನ ನೀವು ನವೋದಯ ಮ್ಯಾಥ್ಸ್ ಶುರು ಮಾಡೋಕ್ಕೆ ಮೊದಲೇ ಇದನ್ನು ಓದಿ ಪ್ರಾಕ್ಟೀಸ್ ಮಾಡಿ ಫಸ್ಟೇ ರೆಡಿಯಾಗಿರಿ. ಈ ರೀತಿ ರೆಡಿಯೇ ಇದ್ದರೆ ನೀವು 100% ನವೋದಯ ಎಕ್ಸಾಮಲ್ಲಿ ಕ್ವಾಲಿಫೈ ಆಗ್ತೀರ. ಮತ್ತು ಈ ವಿಡಿಯೋ ನಾನು ತುಂಬ ಫಾಸ್ಟಾಗಿ ಮಾಡಿದ್ದೀನಿ. ತುಂಬ ಫಾಸ್ಟಾಗಿ ಏನು ಮಾಡಿದ್ದೀನಿ ಅಂದರೆ, ಈ 7 ಮಂತ್ರಗಳಿದೆಯಲ್ಲ, ಡಿವಿಸಿಬಿಲಿಟಿ ರೂಲ್ಸು, ಟೇಬಲ್ಸು, ಸ್ಕ್ವೇರ್ ರೂಟ್ ಎಲ್ಲ, ಅದನ್ನು ಎಷ್ಟು ಫಾಸ್ಟಲ್ಲಿ ಎಷ್ಟು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ತುಂಬ ಫಾಸ್ಟಾಗಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಆಯಾ ಚಾಪ್ಟ್ರಿಗೆ ಬಂದಾಗ ಇನ್ ಡೀಟೇಲಾಗಿ ತುಂಬ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ಮಂತ್ರಗಳನ್ನೆಲ್ಲ ಇದೇ ಸ್ಪೀಡಲ್ಲಿ 10 ರಿಂದ 15 ನಿಮಿಷದಲ್ಲಿ ಈ 7 ಮಂತ್ರಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮಾಡಿದ್ರೆ 100% ನೀವು ನವೋದಯದಲ್ಲಿ ಕ್ವಾಲಿಫೈ ಆಗ್ತೀರ. ನವೋದಯ ಪರೀಕ್ಷೆಯಲ್ಲಿ 3 ಪಾರ್ಟ್ ಇದೆ. ಒಂದು ಪ್ಯಾಸೇಜು, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸು. ನವೋದಯ ಪ್ಯಾಸೇಜಲ್ಲಿ 20 ಮಾರ್ಕ್ಸ್ ಇದೆ, ಮೆಂಟಲ್ ಎಬಿಲಿಟಿಲಿ 40 ಮಾರ್ಕ್ಸ್ ಇದೆ. ಎರಡೂ ಸೇರಿ 40 + 20 60 ಮಾರ್ಕ್ಸ್ ಆಗುತ್ತೆ. ನವೋದಯ ಮ್ಯಾಥ್ಸಲ್ಲಿ 20 ಮಾರ್ಕ್ಸ್ ಇದೆ. ಇದು ನವೋದಯ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಇದೆಯಲ್ಲ, ಅದು ಒಂದು ತಕ್ಕಡಿಗೆ ಹಾಕಿ, ಮ್ಯಾಥ್ಸ್ ಇದೆಯಲ್ಲ ಇನ್ನೊಂದು ತಕ್ಕಡಿಗಾಗಿ 20 ಮಾರ್ಕ್ಸು. ಇದು 60 ಮಾರ್ಕ್ಸು, ಇದು 20 ಮಾರ್ಕ್ಸು. ಇದ್ರ ತೂಕನೇ ಜಾಸ್ತಿ. ನವೋದಯ ಮ್ಯಾಥ್ಸು ಅಷ್ಟು ಟಫ್ ಇದೆ. 60 ಮಾರ್ಕ್ಸ್ ಗಂಟ ಸ್ಕೋರ್ ಮಾಡೋದು ತುಂಬ ಈಸಿ. 60 ಆದಮೇಲೆ ನೆಕ್ಸ್ಟ್ 20 ಮಾರ್ಕ್ಸ್ ಇದೆಯಲ್ಲ ಮ್ಯಾಥ್ಸು, ಅದನ್ನು ಸ್ಕೋರ್ ಮಾಡೋದು ತುಂಬ ಕಷ್ಟ. ಒಂದು ರೀತಿ ಹಿಮಾಲಯ ಪರ್ವತ ಥರ ಇದೆ ಅದು. ಒಂದು ಸಲ ಈ ನವೋದಯ ಮ್ಯಾಥ್ಸನ್ನ ಪ್ರಿಪೇರ್ ಆದರೆ, ನೀವೇನಾದ್ರು ಏನಾರು ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆದರೆ 10ನೇ ಕ್ಲಾಸ್ ಗಂಟು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿಬಿಡ್ಬೋದು ನೀವು. ಅದಕ್ಕೋಸ್ಕರ ಪ್ರತಿದಿನ ಬೆಳಿಗ್ಗೆ 1.5 ಗಂಟೆ ನವೋದಯ ಪ್ರಾಕ್ಟೀಸ್ ಮಾಡಿ. ಆ ಸಿಲೆಬಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ನವೋದಯ ಮ್ಯಾಥ್ಸಲ್ಲಿ ಆ್ಯಸ್ ಪರ್ ನವೋದಯ ಸಮಿತಿ ವೆಬ್ಸೈಟ್ ಇದೆಯಲ್ಲ, ನವೋದಯ ಸಮಿತಿ ವೆಬ್ಸೈಟ್ ಪ್ರಕಾರ 12 ಚಾಪ್ಟರ್ ಇದೆ. 12 ಚಾಪ್ಟರ್ ಇದೆ. ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. 12 ಚಾಪ್ಟರ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗಲಿ ಅಂದ್ಬಿಟ್ಟು 12 ಚಾಪ್ಟರ್ನ ಸ್ಪ್ಲಿಟ್ ಮಾಡಿ 20 ಚಾಪ್ಟರ್ ಮಾಡಿದ್ದೀನಿ. 12 ಚಾಪ್ಟರ್ನ ಸ್ಪ್ಲಿಟ್ ಮಾಡಿ, ಅದೇ ಸಿಲೆಬಸ್ಸು ಅದನ್ನೇ ಸ್ಪ್ಲಿಟ್ ಮಾಡಿ ಭಾಗ ಮಾಡಿ 20 ಚಾಪ್ಟ್ರು ಮಾಡಿದ್ದೀನಿ ನೋಡಿ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಡಿ. ಅದನ್ನು ಪ್ರತಿಯೊಂದು ಒಂದೊಂದು ವಾರಕ್ಕೆ ಒಂದೊಂದು ಚಾಪ್ಟ್ರ್ ಪ್ರಕಾರ ಮುಗಿಸ್ಕೊಂಡು ಬರ್ತೀನಿ. ಪ್ರತಿಯೊಂದು ಚಾಪ್ಟ್ರಲ್ಲಿ 25 ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ, 25 ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತೀನಿ. ಟೋಟಲಾಗಿ 20 ಚಾಪ್ಟ್ರಿಂದ ನಾನು ಕಡಿಮೆ ಅಂದರೂ 500 ಲೆಕ್ಕ ಸಾಲ್ವ್ ಮಾಡಿಸ್ತೀನಿ, ಆಯಿತಾ. ಅದಾದಮೇಲೆ ಒಂದು 25 ಬೇರೆ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಅರೌಂಡ್ 1000 ಲೆಕ್ಕ ಸಾಲ್ವ್ ಮಾಡಿಸ್ತೀನಿ. 1000 ಲೆಕ್ಕದಲ್ಲಿ ನಿಮಗೆ ಎಕ್ಸಾಮ್ ಬರೋದು 20 ಪ್ರಾಬ್ಲಮ್ಮು. 20 ಪ್ರಾಬ್ಲಮ್ಗೆ 20ರಲ್ಲಿ 20 ಮಾರ್ಕ್ಸ್ ತೆಗಿಬೇಕು ಅಂದರೆ 1000 ಲೆಕ್ಕ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಲೆಕ್ಕ ತಿರ್ಗಾ ಮುರುಗ ಅದನ್ನೇ ಮಡಚಿ ಕೊಟ್ಟಿರ್ತಾನೆ. ರಾಮನ ಹೆಂಡತಿಯ ಹೆಸರೇನು ಅನ್ನೋದು ಬದಲು ಅವರೇನು ಮಾಡ್ತಾರೆ, ದಶರಥನ ಹಿರಿಯ ಸೊಸೆಯ ಹೆಸರೇನು, ಈ ರೀತಿ ಎಲ್ಲ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಅದಕ್ಕೋಸ್ಕರ ನವೋದಯನ ನೀಟಾಗಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ನವೋದಯ ಮ್ಯಾಥ್ಸ್ನ 7 ಮಂತ್ರಗಳು. ಒಂದೊಂದು ಟೇಬಲ್ಸು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಪ್ರೈಮ್ ನಂಬರು, ಅದಾದಮೇಲೆ ಇದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟು, ಏರಿಯಾ, ಪೆರಿಮೀಟರು ಮತ್ತು ವಾಲ್ಯೂಮು. 7th ಒಂದು ಡಿವಿಸಿಬಿಲಿಟಿ ರೂಲ್. ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂದ್ಬಿಟ್ಟು ಇದೇ ವಿಡಿಯೋದಲ್ಲಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೇಬಲ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. 12 1s 12, 12 2s 24. ಈ ರೀತಿ ಹರಿಕತೆ ರೀತಿ ಬರೆದು ಪ್ರಾಕ್ಟೀಸ್ ಮಾಡೋದಕ್ಕಿಂತ ನೀವು ಸಿಂಗಲ್ ಲೈನ್ ಪ್ರಾಕ್ಟೀಸ್ ಮಾಡಿ. ಯಾವ್ದು ಗೊತ್ತಾ, 12 1s 12, 12 2s 24, 12 3s 36, 12 4s 48, 12 5s 60, 12 7 12 6s 72. ಈ ರೀತಿ ಸಿಂಗಲ್ ಲೈನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು 13
ಆಯಿತಾ. 12 1 12 12 2 24 12 3 36 12 4 48 12 5 60 12 72 ಅಂದ್ಬಿಟ್ಟು ಈ ರೀತಿ ಸಿಂಗಲ್ ಲೈನ್ ಬರ್ದು ಪ್ರಾಕ್ಟೀಸ್ ಮಾಡಿ. ಈ ರೀತಿ ಬರೆದು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಮಕ್ಕಳು ಅಷ್ಟೊಂದು ಟೈಮ್ ಇಲ್ಲ. 15 ನಿಮಿಷದಲ್ಲಿ ಮುಗಿಸ್ಬೇಕು. ನೀವು ಟೇಬಲು ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ ಎಲ್ಲ 15 ನಿಮಿಷದಲ್ಲಿ ಮುಗಿಸ್ಬೇಕು. ಸ್ಕ್ವೇರು ಕ್ಯೂಬ್ ನಂಬರು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಅಷ್ಟೇ 2 4 8 3 9 27 4 16 64 5 25 125 ಈ ರೀತಿ 2 ಅಥವಾ 3 ನಿಮಿಷದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. 2ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ, ಸ್ಕ್ವೇರ್ ಅಂತ ಹೇಳ್ತೀವಿ. ಅದೇ ರೀತಿ 2ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ, ಅದನ್ನು ಕ್ಯೂಬ್ ಅಂತ ಹೇಳ್ತೀವಿ. 2 ಕ್ಯೂಬ್ ಆಯಿತಾ. ಇದು 2 ಸ್ಕ್ವೇರ್ 2 2 ಇದೆ, 2 3 ಇದೆ, 2 ಅಂಕಿ. 2ನೇ ಅಂಕಿದು 3 ನಂಬರ್ ಇದೆ, ಇದು 2ನೇ ಅಂಕಿದು 2 ನಂಬರ್ ಇದೆ. ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. 3ನೂ ಅಷ್ಟೇ. 3ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 9 ಆಗುತ್ತೆ. 3ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಕ್ಯೂಬ್ ಆಗುತ್ತೆ, 3 ಕ್ಯೂಬ್ ಆಗುತ್ತೆ. ಈ ರೀತಿ ಪ್ರತಿಯೊಂದು ನಂಬರ್ನೂ ಇದೇ ರೀತಿ ಬರೆದು ಪ್ರಾಕ್ಟೀಸ್ ಮಾಡಿ. ಸಿಂಗಲ್ ಲೈನಲ್ಲಿ 5 25 125 ಮಂತ್ರ ಥರ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರೈಮ್ ನಂಬರ್ನ ಯಾವ ರೀತಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. 2 3 5 7 11 13 17 19 23 29 31 ಅದೇ ರೀತಿ 119ವರೆಗೂ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಮಗೆ ನಂಬರ್ ನೋಡಿದ ತಕ್ಷಣ ಫ್ಲ್ಯಾಶ್ ಆಗಿಬಿಡಬೇಕು. ಫಾರ್ ಎಕ್ಸಾಂಪಲ್ 97 ಇದನ್ನು ನೋಡಿದ ತಕ್ಷಣ ಪ್ರೈಮ್ ನಂಬರ್ ಅಂತ ಹೇಳಬೇಕು. 101 103 ಇವೆಲ್ಲ ನೋಡಿದ ತಕ್ಷಣ ನಾವು ಪ್ರೈಮ್ ನಂಬರ್ ಅಂತ ಐಡೆಂಟಿಫೈ ಮಾಡಬೇಕು. ಸುಮ್ಮನೆ ಡಿವೈಡ್ ಮಾಡಿಕೊಂಡು ಪ್ರೈಮ್ ನಂಬರ್ ಅಲ್ವಾ ಇಲ್ವಾ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಫಸ್ಟ್ 2ಇಂದ ಡಿವೈಡ್ ಮಾಡ್ತೀವಿ, 3ಇಂದ ಮಾಡ್ತೀವಿ, ಅದಾದಮೇಲೆ 4ಇಂದ ಮಾಡ್ತೀವಿ, 6 7ಇಂದ ಈ ರೀತಿ ಡಿವೈಡ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬದಲು ಈ ರೀತಿ 200ವರೆಗೂ 199ವರೆಗೂ ಪ್ರೈಮ್ ನಂಬರ್ ಕಲ್ತಿದ್ರೆ ನವೋದಯದಲ್ಲಿ ಟೈಮ್ ಉಳಿಸ್ಬೋದು. ನವೋದಯ ಪರೀಕ್ಷೆಯಲ್ಲಿ ಟೈಮ್ ಉಳಿಸ್ಬೋದು. ಅದರಿಂದ ಈ ರೀತಿ ಅಪ್ ಟು 119 ಮಿನಿಮಮ್ 199ವರೆಗೂ ಆದರೂ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟು. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನೋಡಿ. ಫಸ್ಟ್ ಲೆಂತ್ ತೊಗೊಳ್ತೀನಿ. ಲೆಂತಲ್ಲಿ ಹೈಯೆಸ್ಟ್ ಯಾವುದಿದೆ? 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಪುನಃ 1 ಮೀಟರ್ ತೊಗೊಳ್ತೀನಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 1 ಸೆಂಟಿಮೀಟರ್ ತೊಗೊಳ್ತೀನಿ. 1 ಸೆಂಟಿಮೀಟರ್ ತೊಗೊಳ್ತೀನಿ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. ಈ ನೆಕ್ಸ್ಟ್ ವೆಯ್ಟಲ್ಲಿ ಹೈಯೆಸ್ಟ್ ಯಾವುದಿದೆ? ಟನ್. 1 ಟನ್. 1 ಟನ್ ಅಂದರೆ 1000 kg. ಪುನಃ ಕೆ ಜಿ ತೊಗೊಳ್ತೀನಿ. 1 kg ಅಂದರೆ 1000 ಗ್ರಾಮ್. ಪುನಃ ಗ್ರಾಮ್ ತೊಗೊಳ್ತೀನಿ. 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್. ಆಯಿತಾ. ಅದಾದಮೇಲೆ ಒಂದು ಸ್ಪೆಷಲ್ ಇದೆ, 1 ಕ್ವಿಂಟಾಲ್ ಅಂತ ಬರುತ್ತೆ. ಒಂದೊಂದು ಸಲ ಇದನ್ನು ಕೊಡ್ತಾನೆ. 1 ಕ್ವಿಂಟಾಲ್ ಅಂತ ಬರುತ್ತೆ. 1 ಕ್ವಿಂಟಾಲ್ ಅಂದರೆ 100 kg. ಇದು ಟೈಮಲ್ಲಿ ಹೈಯೆಸ್ಟ್ ಯಾವುದಿದೆ? 1 ಇಯರ್. 1 ಇಯರ್ ಅಂತ ತಗೊಳ್ಳಿ. 1 ಇಯರ್ ಅಂದರೆ 365 ಡೇಸ್. ಆಯಿತಾ. ಅದರಲ್ಲಿ 1 ಡೇ ತಗೊಳ್ಳಿ. 1 ಡೇ ಅಂದರೆ 24 ಅವರ್ಸ್. ಅದರಲ್ಲಿ 1 ಅವರ್ ತಗೊಳ್ಳಿ. 1 ಅವರ್. 1 ಅವರ್ ಅಂದರೆ 60 ಮಿನಿಟ್ಸ್. ಅದರಲ್ಲಿ 1 ಮಿನಿಟ್ ತಗೊಳ್ಳಿ. 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಆಯಿತಾ. 60 ಸೆಕೆಂಡ್. ಅದಾದಮೇಲೆ 1 ಅವರ್ ತಗೊಳ್ಳಿ. ಪುನಃ 1 ಅವರ್. ಇದೊಂದು ನೆನ್ಪಿಟ್ಕೋಬೇಕು ನೀವು. 1 ಅವರ್ ಅಂದರೆ 3600 ಸೆಕೆಂಡ್. 60 ×
60 ಮಿನಿಟ್ಸ್ ಇಂಟು 60 ಸೆಕೆಂಡ್ ಮಾಡಿದ್ರೆ 3600 ಸೆಕೆಂಡ್ಸ್ ಅಂತ ಇರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ 1 ಲೀಪ್ ಇಯರ್ ಅಂದರೆ ಅಧಿಕ ವರ್ಷದಲ್ಲಿ ಒಂದು ದಿನ ಜಾಸ್ತಿ ಇರುತ್ತೆ. 366 ಡೇಸ್ ಇರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಒಂದೊಂದು ಸಲ ಫೋರ್ಟ್ ನೈಟ್ ಅಂತ ಕೇಳ್ತಾನೆ. ಫೋರ್ಟ್ ನೈಟ್ ಅಂದರೆ 14 ಡೇಸ್. 14 ಡೇಸ್ ಇರುತ್ತೆ. ಈ ರೀತಿ ಟೈಮ್ನ ನೆನ್ಪಿಟ್ಕೊಳ್ಳಿ. ಮನಿ ಹೈಯೆಸ್ಟ್ ಯಾವುದಿದೆ? 1 ಬಿಲಿಯನ್. 1 ಬಿಲಿಯನ್ ಅಂದರೆ 100 ಕ್ರೋರ್. ಅದಾದಮೇಲೆ 1 ಕ್ರೋರ್ ತಗೊಳ್ಳಿ. 1 ಕ್ರೋರ್ ಅಂದರೆ 100 ಲ್ಯಾಕ್ಸ್. ನೆಕ್ಸ್ಟು 1 ಲ್ಯಾಕ್ ತಗೊಳ್ಳಿ. 1 lakh is equal to 100,000. ನೆಕ್ಸ್ಟ್ 1000 ತಗೊಳ್ಳಿ. 1000 ಅಂದರೆ 1000 ರೂಪೀಸ್. ನೆಕ್ಸ್ಟ್ 1 ರೂಪಿ ತಗೊಳ್ಳಿ. 1 ರೂಪಿ ಅಂದರೆ 100 ಪೈಸೆ ಅಥವಾ ಪೈಸೆ. ಆಯಿತಾ? ಈ ರೀತಿ ನಾನು ಏನಕ್ಕೆ ಇಷ್ಟೊಂದು ಫಾಸ್ಟಾಗಿ ಬರೆದು ನೀವು ಈ ರೀತಿ ಫಾಸ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಲಿ ಅಂದ್ಬಿಟ್ಟು ನಾನು ಈ ರೀತಿ ಫಾಸ್ಟಾಗಿ ಬರೀತಾ ಇದ್ದೀನಿ. ನೆಕ್ಸ್ಟು ಕೆಪ್ಯಾಸಿಟಿಲಿ 1 ಲೀಟರ್ ಅಂದರೆ 1000 ml. 3/4 ಅಥವಾ 3/4 ಲೀಟರ್ ಅಂದರೆ 750 ml ಅಥವಾ ಹಾಫ್ ಲೀಟರ್ ಅಂದರೆ 500 ml ಅಥವಾ 1/4 ಲೀಟರ್ 250 ml. ಈ ರೀತಿ ಅಂದರೆ 1000 ಗ್ರಾಮ್. 3/4 kg ಅಂದರೆ 750 ಗ್ರಾಮ್. ಅರ್ಧ kg ಅಂದರೆ 500 ಗ್ರಾಮ್. 1/4 kg ಅಂದರೆ 250 ಗ್ರಾಮ್. ನೆಕ್ಸ್ಟ್ ನೋಡಿ, ಪೆರಿಮೀಟರ್, ಏರಿಯಾ, ವಾಲ್ಯೂಮು. ಆ್ಯಸ್ ಪರ್ ಸಿಲೆಬಸ್ಸು 3 ಫಿಗರ್ ಇದೆ. ಒಂದು ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ ಇದೆ. ಇದ್ರ ಪೆರಿಮೀಟರ್ ಏನಿದೆ? ಪೆರಿಮೀಟರು A + A + A + A 4A ಅಂತ ಬರ್ಕೋಬೋದು. ಆಯಿತಾ? ಇದ್ರ ಏರಿಯಾ A ಇಂಟು A. ಆಯಿತಾ? ಇದ್ರ ವಾಲ್ಯೂಮು A ಇಂಟು A. ವಾಲ್ಯೂಮ್ ಅಂದರೆ ಇದೊಂದು ಆ್ಯಡ್ ಆಗುತ್ತೆ, ಎಷ್ಟು ದಪ್ಪ ಇದೆ ಅಂತ ಆ್ಯಡ್ ಆಗುತ್ತೆ. A ಇಂಟು A. ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡಿ. ಇದ್ರ ಪೆರಿಮೀಟರು 2A + 2B ಅಂತ ಬರ್ಕೋಬೋದು. A + B, ಪುನಃ ಇದು A ಆಗುತ್ತೆ, ಇದು A ಆಗುತ್ತೆ. 2A + 2B ಆಗುತ್ತೆ. ಇದ್ರ ಏರಿಯಾ A ಇಂಟು B ಆಗುತ್ತೆ. A ಇಂಟು B ಆಗುತ್ತೆ ಇದ್ರ ಏರಿಯಾ. ಇದ್ರ ವಾಲ್ಯೂಮ್ ಈಸ್ ಈಕ್ವಲ್ ಟು A ಇಂಟು B ಇಂಟು C ಆಗುತ್ತೆ. ವಾಲ್ಯೂಮ್ ನೋಡಿ, ಇದರ ಥಿಕ್ನೆಸ್ಸು C ಆಗುತ್ತೆ. A ಇಂಟು B ಇಂಟು ಉದ್ದ ಇಂಟು ಅಗಲ ಇಂಟು ಎತ್ತರ ದಪ್ಪ. A ಇಂಟು B ಇಂಟು C ಆಗುತ್ತೆ. ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಪೆರಿಮೀಟರ್ ಇನ್ ಕೇಸ್ ಏನಾರ ಕೇಳಿದ್ರೆ A + B + C, A + B + C ಆಗುತ್ತೆ. ಇದ್ರ ಏರಿಯಾ, ಇದು ಫಾರ್ಮುಲಾ ಡಿಫ್ರೆಂಟ್ ಆಗಿದೆ. ಹಾಫ್ ಇಂಟು ಇದು ಬೇಸ್ ಇಂಟು ಇದು ಹೈಟ್. ಕೆಲವೊಂದು ಸಲ ಬೇರೆ ಸಿಂಬಲ್ ಯೂಸ್ ಹಾಫ್ ಇಂಟು B ಇಂಟು H ಅಂತ ಯೂಸ್ ಮಾಡ್ತಾರೆ. ನೀವು ಸಾಮಾನ್ಯವಾಗಿ ಇದನ್ನೇ ಇಲ್ಲೆಲ್ಲ ABC ಯೂಸ್ ಮಾಡಿರೋದ್ರಿಂದ ಇಲ್ಲೂ ನಾನು ABC ಯೂಸ್ ಮಾಡಿದ್ದೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಯೂಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೆರಿಮೀಟರ್ನ ಸುತ್ತಾಡೋದನ್ನ ಹಿಂಗೋಗಿ ಹಿಂಗೆ ಬರೋದು. ಆಯಿತಾ? ಇದನ್ನೆಲ್ಲ ಕಲಿತು ಪ್ರಾಕ್ಟೀಸ್ ಮಾಡ್ಕೊಂಡಿರಿ.
ಕೆಲವೊಂದು ಸಲ ಇದ್ರ ಲೆಂತ್ ಕೇಳ್ತಾನೆ. ಇನ್ನೊಂದು ಫಾರ್ಮುಲಾ ಇದೆ ನೋಡಿ, ಇದರಲ್ಲಿ ಇನ್ನೊಂದು ಫಾರ್ಮುಲಾ c² = a² + b² ಅಂದ್ಬಿಟ್ಟು. ಇನ್ ಕೇಸ್ ಇದು ಹೈಪೋಟೆನಸ್ ಲೆಂತ್ ಏನಾರ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡುತ್ತೆ. c² = a² + b², ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ 7th ಒನ್ ಇದೆ ಡಿವಿಸಿಬಿಲಿಟಿ ರೂಲು. ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ನಂಬರ್ 3 ನೋಡಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿವಿಸಿಬಿಲಿಟಿ ರೂಲ್ ಬಗ್ಗೆ. ಆಯಿತಾ? ಬೇರೆ ಏನೇ ಸಮಸ್ಯೆ ಇದ್ದರೂ ನೀವು ಕೆಳಗಡೆ ಕಾಮೆಂಟಲ್ಲಿ ಸ್ಪಷ್ಟವಾಗಿ ಬರೆದು ನನಗೆ ಹೇಳಿ, ಅದೇ ರೀತಿ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.